ಎಲ್ರಿಗೂ ನಮಸ್ತೆ. ನಾನು ನಿನ್ನೆ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಶಾರ್ಟ್ ಅಪ್ಲೋಡ್ ಮಾಡಿದ್ದೆ. ಈ ಕುಶಾಲನಗರದಲ್ಲಿ ಮುಸಲ್ಮಾನ್ ಯುವಕರು ಒಂದು ಹಿಂದೂ ಮಹಿಳೆ ಮನೆಗೆ ಹೋಗಿ ನೀವು ಮನೆ ಖಾಲಿ ಮಾಡ್ಬೇಕು, ಇದು ನಮ್ಮ ವಕ್ಫ್ ಬೋರ್ಡಿಗೆ ಸೇರಿದಂಥ ಆಸ್ತಿ ಅಂತ ಆವಾಜ್ ಹಾಕಿ ಬಂದಿದ್ದಾರಲ್ಲ, ಅದ್ರ ಕುರಿತಾಗಿ. ಸೊ ಅಲ್ಲಿ ನಾನೊಂದು ಕ್ವಶನ್ ರೈಸ್ ಮಾಡಿದ್ದೆ ನಿಮಗೆಲ್ರಿಗೂ. ಇಷ್ಟು ದಿನ ನಮಗೇನಾದರೂ ಪ್ರಾಬ್ಲಮ್ ಇತ್ತು ಮತ್ತು ವ್ಯಾಜ್ಯ ಇತ್ತು ಅಂತಂದರೆ ಅದನ್ನು ನಾವು ಇತ್ಯರ್ಥ ಮಾಡ್ಕೊಳ್ತಿದ್ದು ಶರಿಯಾ ಕೋರ್ಟ್ ಅಲ್ಲ, ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನೋದಿಲ್ವಾ ಅಂತ ಹೇಳ್ಬಿಟ್ಟು. ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡೋಕೊಟ್ಟಿರೋದು ರಾಹುಲ್ ಗಾಂಧಿ ಮತ್ತು ಅವ್ರ ಸಪೋರ್ಟರ್ಸ್ ಬಗ್ಗೆ. ಈ ನಮ್ಮದು ಮೊನ್ನೆ ರೀಸೆಂಟಾಗಿ ಎಲೆಕ್ಷನ್ ನಡೀತಲ್ವ ಸೆಂಟ್ರಲ್ದು. ಸೊ ಆವಾಗ ಇವರು ರಾಹುಲ್ ಗಾಂಧಿ ಅವರು ಮೋದಿಜಿ ಅವ್ರ ಇಮೇಜ್ನ ಡಿಗ್ರೇಡ್ ಮಾಡೋದಕ್ಕೆ, ಟಾರ್ನಿಷ್ ಮಾಡೋದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಡೆಂಜರಲ್ಲಿದೆ ಅಂತೇಳಿ ಪ್ರೊಟೆಕ್ಟ್ ಮಾಡೋಕ್ಕೆ ನೋಡಿದ್ರಲ್ವ. ಸೊ ಇವಾಗ ನಮ್ಮದು ಕಾನ್ಸ್ಟಿಟ್ಯೂಷನ್ ಡೆಂಜರಲ್ಲಿಲ್ವ, ಅದು ನಿಮ್ಮ ತಾತನೇ ಏನು ಗೊತ್ತಾ, ಈ ಕಾನೂನನ್ನು ತೊಗೊಂಬಂದಿದ್ದು, ವಕ್ಫ್ ಕಾನೂನನ್ನು ತೊಗೊಂಬಂದಿದ್ದು. ಇವಾಗ ನೀವೇನಂತ ಹೇಳ್ತೀರಾ, ಅವ್ರ ಸಪೋರ್ಟರ್ಸ್ ಏನಂತ ಹೇಳ್ತೀರಾ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಶ್ರೀ.